ತೀರ್ಪುಗಾರ ಗಮನದಲ್ಲಿರಲಿ. ಮೊದಲ ಚೆಂಡು ಲೋಕೇಶ, ಭರತ್ಗೆ ಸಂದ ಚೆಂಡು ಕವಸು ಭಾಗದಲ್ಲಿ ಮೊದಲ ಓಟವನ್ನು ಪೂರೈಕೆ ಮಾಡಿಕೊಂಡ್ರು. ರಾಕಿನ ಖಾತೆ ಆರಂಭಗೊಳ್ತಾ ಇದೆ. ಮೊದಲ ಓಟವನ್ನು ಅಂಕಿಅಂಶಗಳ ಪಟ್ಟಿಯಲ್ಲಿ ಪಡ್ಕೊಳ್ತಾ ಇದ್ದಾರೆ. ಆ ನಿಟ್ಟಿನಲ್ಲಿ ರಿಯಲ್ ಫೈಟರ್ಸ್ ಕಳೆದ ಬಾರಿಯ ಪಂದ್ಯಾಟದಲ್ಲೂ ಕೂಡ ಸೆಮಿಫೈನಲ್ ನಲ್ಲಿ ಎಡವಿಕೆಯನ್ನು ಕಂಡ ತಂಡ ಮತ್ತೆ ಇಲ್ಲಿ ಪಂದ್ಯಾಟವನ್ನು ಆಡ್ತಾ ಇದೆ. ಶಂಕು ಮತ್ತು ಭರತ್ ಎರಡನೇ ಬಾರಿಗೆ ಮತ್ತೆ ಲೋಕು ಬಹಳ ಸುತ್ತಮುತ್ತ ನೋ ಬಾಲ್ ಅನ್ನುವಂತ ಒಂದು ತೀರ್ಪನ್ನ ನೀಡ್ತಾ ಇದ್ದಾರೆ. ಫ್ರೀ ಹಿಟ್ ಅವಕಾಶ ಲಭಿಸ್ತಾ ಇದೆ. ಟೆನ್ನಿಸ್ ಬಾಲ್ ಕ್ರಿಕೆಟ್ ಅನ್ನುವಂಥದ್ದು ಕೂಡ ಇವಾಗ ಒಂದಷ್ಟು ಹೊಸತನಗಳಿಗೆ ಒಗ್ಗಿಕೊಳ್ತಾ ಇದೆ. ಮದನ್ ಮಡಿಕೇರಿ ಅಂತ ಅಂಪೈರ್ಸ್ಗಳು ಜನಪ್ರಿಯತೆ ಉತ್ತುಂಗವನ್ನು ಕಂಡುಕೊಳ್ತಾ ಇದ್ದಾರೆ. ಅವರದೇ ಒಂದು ಶೈಲಿ ಅನ್ನೋದು ಕನ್ನಡ ನಾಡಿನಲ್ಲಿ ಈಗ ಜನಪ್ರಿಯತೆಯನ್ನು ಪಡ್ಕೊಳ್ತಾ ಇದೆ. ಕುಂದಾಪುರದ ಸ್ಪೋರ್ಟ್ಸ್ ಕನ್ನಡ ಒಂದಷ್ಟು ಇತ್ತೀಚೆಗಿನ ಕ್ರಿಕೆಟ್ನ ಬಗ್ಗೆ ಸಮಗ್ರ ವಿವರಗಳನ್ನು ಅತ್ಯುತ್ತಮವಾಗಿ ತೋರ್ಪಡಿಸ್ತಾ ಇದೆ. ಆ ನಿಟ್ಟಿನಲ್ಲಿ ನಮ್ಮ ಜೊತೆ RK ಆಚಾರ್ಯ ಈಗಾಗಲೇ ಪಂದ್ಯಾಟ ವೀಕ್ಷಣೆಯನ್ನು ಕೆಲವೊಂದು ಹೊತ್ತಿನಿಂದ ಮಾಡ್ತಾ ಇದ್ದಾರೆ. ಅವರಿಗೆ ಮತ್ತೊಮ್ಮೆ ನಮ್ಮ ಸ್ವಾಗತವನ್ನು ಬಯಸ್ತಾ ಇದ್ದೇವೆ ದಾವಣಗೆರೆ ಸಂಸ್ಥೆಯ ಪರವಾಗಿ. ಯಾಕಂತ ಹೇಳಿದ್ರೆ ಯಾವುದೇ ಒಂದು ವೆಬ್ಸೈಟನ್ನು ಆರಂಭಿಸುವಂಥದ್ದು ಮುಖ್ಯ ಅಲ್ಲ, ಗುಣಮಟ್ಟವನ್ನು ಕ್ವಾಲಿಟಿಯನ್ನು ಉಳಿಸ್ಕೊಂಡು ಹೋಗುವಂಥದ್ದು ಬಹಳಷ್ಟು ಇಂಪಾರ್ಟೆಂಟ್ ಆಗಿರ್ತದೆ. ಆ ನಿಟ್ಟಿನಲ್ಲಿ ಯಶಸ್ಸಿನ ಸಮರೋಪಾದಿಯತ್ತ ಮೊದಲ ಹಂತದ ಒಂದು ಹೆಜ್ಜೆಯನ್ನು ಇಡ್ತಾ ಇದೆ ಸ್ಪೋರ್ಟ್ಸ್ ಕನ್ನಡ. ಈ ನಡುವೆ ಕವಸು ಭಾಗದಲ್ಲಿ ಬಹಳ ಸುತ್ತಮುತ್ತ ಒಂದು ಹೊಡೆತ ದಾಖಲಾಗ್ತಾ ಇದೆ ರಾಕ್ನ ಪರವಾಗಿ. ತಟ್ಟಿ ಮುಟ್ಟಿ ಓಟಗಳ ಅವಕಾಶಗಳು ಬರ್ತಾ ಇದೆ. ಒಂದು ಓಟ ಪಾಯಿಂಟ್ ಮತ್ತು ಗಲ್ಲಿ ಭಾಗ ನಡುವಣ ಪೂರೈಕೆಯನ್ನು ಮಾಡಿಕೊಂಡ್ರು ಭರತ್. ತಂಡದ ಮೊತ್ತ ರಾಕ್ ಕ್ರಿಕೆಟರ್ಸ್ 6ಕ್ಕೆ ಲಾಸ್. ಮತ್ತೆ ಲೋಕೋ ಶಶಾಂಕಗೆ ಸೇರುವಂತ ಚೆಂಡು ಮಿಡ್ ಆಫ್ ಭಾಗದಲ್ಲಿ ಅಶೋಕ ಪಿಳ್ಳೆ ಒಂದಷ್ಟು ಕ್ಯಾಚ್ ಪಡ್ಕೊಳ್ಳೋ ಪ್ರಯತ್ನವನ್ನು ಮಾಡಿದ್ರು. ಸುರಕ್ಷಿತ ಗ್ಯಾಪ್ ಶಾಟ್ ಆಗಿರೋದ್ರಿಂದ 2 ಓಟ ಶಂಕ ಪಡ್ಕೊಳ್ತಾ ಇದ್ದಾನೆ. ರಾಕ್ 8ಕ್ಕೆ ತಲುಪ್ತಾ ಇದೆ ಮೊದಲ ಓವರ್ನ ಚಾಲ್ತಿಯಲ್ಲಿ. ಸಮರೋಪಾದಿ ಪ್ರೇಕ್ಷಕರು ಪಂದ್ಯಾಟದ ವೀಕ್ಷಕರಾಗ್ತಾ ಇದ್ದಾರೆ. ಎಂ ಸ್ಪೋರ್ಟ್ಸ್ ಟೂರ್ನಮೆಂಟಿನ ನೇರ ಪ್ರಸಾರವನ್ನು ಕೂಡ ಮಾಡ್ತಾ ಇದೆ. ಈ ನಡುವೆ ಮತ್ತೆ ಲೋಕವೇಸ್ಗಾರಿಕೆ ಭಾಗದಲ್ಲಿ ಉತ್ತಮ ರೀತಿಯ ಒಂದು ಹೊಡೆತ, ಹೈ ಶಾಟ್. ಇವಾಗ ಸುಲಭದ ಕ್ಯಾಚ್ ಅನ್ನ ಹರಿ ಪಡ್ಕೊಳ್ತಾ ಇದ್ದಾನೆ. ಬಾರಿ ಲಾಂಗ್ ಕಳ್ಕೊಳ್ತಾ ಇದೆ. ಲೋಕೇಶ್
ಉತ್ತಮ ರೀತಿ ಒಂದು ಎಸೆತ ಒಳ ತಿರುವನ್ನ ಪಡ್ಕೊಳ್ತಾ ಇದೆ. ಹಾಫ್ ಪಾಯಿಂಟೆಡ್ ಅಪೀಲ್ ಅನ್ನ ಈಗ ಲೋಕು ಮಾಡ್ತಾ ಇದ್ದಾರೆ. ಮೊದಲ ಓವರ್ನ ಮುಕ್ತಾಯದ ಹಂತದಲ್ಲಿ ತಂಡದ ಮೊತ್ತ 8 ಓಟಗಳನ್ನು ದಾಖಲಿಸ್ತಾ ಇದೆ. ಕೂಡ ಸಂಘಟಿಸಿದಂತ ರಿಯಲ್ ಫೈಟರ್ಸ್ ದಾವಣಗೆರೆಯಲ್ಲಿ ಆಡ್ತಾ ಇದೆ. ಅನಾಸ್ ಎಸ್ಗಾರಿಕೆ ಭಾಗದಲ್ಲಿ ಮೊದಲ ಚೆಂಡು ಪಾಯಿಂಟ್ ಭಾಗದತ್ತ ಸಾಗ್ತಾ ಇದೆ. ಹರಿ ಕ್ಷೇತ್ರ ರಕ್ಷಣೆಯನ್ನು ಮಾಡ್ತಾ ಇದ್ದಾರೆ. ತಂಡದ ಮೊತ್ತ ಕೂಡ 9 ಓಟಗಳನ್ನು ತಲುಪ್ತಾ ಇದೆ. ಜಯಪ್ರಕಾಶ್ ಗೌಡ ಅವರ ನೇತೃತ್ವದ ಒಂದು ತಂಡ, ಶಿವಗಂಗಾ ಶ್ರೀನಿವಾಸ್, ದಿನೇಶ್ ಕೆ ಶೆಟ್ಟಿ ಮತ್ತು ಜೆಪಿ ಅವರ ಸಾರಥ್ಯದ ಒಂದು ಸಂಯೋಜನೆಯಲ್ಲಿ ಈ ದಾಖಲೆ ಪಂದ್ಯಕೂಟ ಇಲ್ಲಿ ನಡೀತಾ ಇದೆ. 12ನೇ ಬಾರಿಗೆ ಶಾಮನೂರು ಡೈಮಂಡ್ ಶಿವಗಂಗಾ ಕಪ್. ಉತ್ತಮ ರೀತಿಯ ಒಂದು ಆಟ. ಸ್ಕ್ವೇರ್ ಲೆಗ್ ಭಾಗದತ್ತ ಚೆಂಡು ಸಾಕ್ತಾ ಇದೆ. ಸುಜಿತ್ ಕ್ಷೇತ್ರ ರಕ್ಷಣೆಯನ್ನು ಮಾಡಿಕೊಳ್ತಾ ಇದ್ದಾರೆ. ಭರತ್ ಒಂದೋಟದ ಪೂರೈಕೆಯನ್ನು ಮಾಡಿಕೊಂಡ್ರು. ತಂಡದ ಮೊತ್ತ ಈ ತನ್ಮದ ಔಟರ್ ರೇಂಜ್ ಆದಂತ ಒಂದು ಚೆಂಡು ಫಸ್ಟ್ ಸ್ಲಿಪ್ ಭಾಗದಲ್ಲಿ ಮತ್ತೆ ಒಂದೊಡ್ಡ ಪೂರೈಕೆಯನ್ನು ಮಾಡಿಕೊಂಡ್ರು. ತಂಡದ ಮೊತ್ತ 10 ಓಟಗಳು 11 ತಲುಪ್ತಾ ಇದೆ. ರಾಕ್ ತುಮಕೂರಿನ ತಂಡ. ಮತ್ತೆ ಅನಾಸ್ ಎಸ್ಗಾರಿಕೆ ಭಾಗದಲ್ಲಿ ಸುಂದರತೆ ಎಸೆತ, ತಟ್ಟಿ ಮುಟ್ಟಿ ಮತ್ತೆ ಓಟಗಳು ಬರ್ತಾ ಇದೆ. 6 ಓವರ್ಗಳ ಪಂದ್ಯ. ನಮ್ಮ ಲೆಕ್ಕಾಚಾರದ ಪ್ರಕಾರ 45ರಿಂದ 50 ಓಟಗಳನ್ನು ದಾಖಲಿಸಿದರೆ ಘನತೆಯ ಮೊತ್ತ. 55ರಿಂದ 60 ಗೌರವಾನ್ವಿತ ಮೊತ್ತ. 65ರಿಂದ 70 ಸ್ಪರ್ಧಾತ್ಮಕ ಮೊತ್ತವಾಗ್ತದೆ. ಆ ನಿಟ್ಟಿನಲ್ಲಿ ಕವಸು ಭಾಗದಲ್ಲಿ ಮತ್ತೊಂದು ಬಹಳ ಸುತ್ತಮುತ್ತ ಹೊಡೆತ. ರಾಕ್ ತುಮಕೂರಿನ ತಂಡ 6 ಓವರ್ಗಳಲ್ಲಿ ಆದಷ್ಟು ಓಟದ ಟಾರ್ಗೆಟ್ ಅನ್ನು ನೀಡ್ತದೆ ನೋಡಬೇಕಾಗಿದೆ. ರಿಯಲ್ ಫೈಟರ್ಸ್ ಮಲ್ಪೆಯ ತಂಡಕ್ಕೆ ತಂಡದ ಮೊತ್ತ 12 ಓಟಗಳು 13 ತಲುಪ್ತಾ ಇದೆ. ಮೊದಲ ಹೋದರಿ ಆಘಾತದಲ್ಲಿ ಮತ್ತೆ ಅನಾಸ್ ಬಹಳ ಸಮರ್ಥ್ಯ ಹೊಡೆತ. ರಿವರ್ಸ್ ಶಾಟ್ ಬಾರಿ ಶಾಟ್ ಥರ್ಡ್ ಮ್ಯಾನ್ ಸೀಮಾ ರೇಖೆ ಭಾಗವನ್ನು ಕಾಣ್ತಾ ಇದೆ. ರಿವರ್ಸ್
ಹಂತಗಳಲ್ಲಿ ಆದಷ್ಟು ಓಟಗಳು ದಾಖಲಾಗ್ತದೆ ನೋಡಬೇಕಾಗಿದೆ. ಪದೇ ಪದೇ ಕ್ಷೇತ್ರ ರಕ್ಷಣೆ ಬದಲಾವಣೆಯನ್ನ ಕಂಡುಕೊಳ್ತಾ ಇದೆ ರಿಯಲ್ ಫೈಟರ್ಸ್. ಇದಾದ ನಂತರ ಮುಂದಿನ ಪಂದ್ಯ ನ್ಯಾಶ್ ನವಭಾರತ ಬೆಂಗಳೂರಿನ ಹೊಸ ತಂಡ ಸೃಷ್ಟಿಯನ್ನ ಎದುರಿಸದೆ. ಅಭಿತ್ ಸ್ಟ್ರೈಕ್ ಅನ್ನ ಪಡ್ಕೊಳ್ತಾ ಇದ್ದಾರೆ ಸ್ವಸಿ ಕೆಸಗಾರಿಕೆ ಭಾಗದಲ್ಲಿ. ಸ್ಲೋ ಓವರ್ ಆಗಿ ಬಿದ್ದಂತ ಚೆಂಡು ಬಹಳ ಸುತ್ತಮುತ್ತ ಒಂದು ಹೊಡೆತ ಮಿಡಪ್ ಭಾಗದಲ್ಲಿ. ಪರ್ವೇಸ್ ಕ್ಷೇತ್ರ ರಕ್ಷಣೆಯನ್ನ ಮಾಡ್ತಾ ಇದ್ದಾರೆ. ತಂಡದ ಮೊತ್ತ ಕೂಡ ಒಂದು ದೊಡ್ಡ ಹೆಚ್ಚುವರಿಯನ್ನು ಪಡ್ಕೊಳ್ತಾ ಇದೆ. 18 ಓಟಗಳನ್ನು ತಲುಪ್ತಾ ಇದ್ದಾರೆ ರಾಕ್ ಕ್ರಿಕೆಟರ್ಸ್ ತುಮಕೂರು. ಸ್ವಸ್ತಿ ಕೆಸೆತ ಸುಂದರತೆ ಒಂದು ಹೊಡೆತ ಭರತ ಕಲಿಸ್ತಾ ಇದ್ದಾರೆ ಸ್ಕ್ವೇರ್ ಲೆಗ್ ಭಾಗದಲ್ಲಿ. ತಂಡದ ಮೊತ್ತ ಕೂಡ 19 ಓಟಗಳನ್ನು ದಾಖಲಿಸ್ತಾ ಇದೆ. ಮೊದಲ ಹೋದರಿ ಆಘಾತವನ್ನು ಕಂಡುಕೊಂಡು ಆಡ್ತಾ ಇದೆ ರಾಕ್ ತುಮಕೂರು. ಉಡುಪಿ ಜಿಲ್ಲೆ ಮಲ್ಪೆಯ ರಿಯಲ್ ಫೈಟರ್ಸ್ ಅನ್ನು ಎದುರಿಸ್ತಾ ಇದ್ದಾರೆ. ಮೂರನೇ ಬಾರಿಗೆ ಪ್ಯಾಡ್ ಮೇಲೆ ಬಡ್ಕೊಂಡಂತ ಒಂದು ಚೆಂಡು ಲೆಗ್ ಬಾಯ್. ಇವರೇ ಮದನ್ ಮಡಿಕೇರಿ. ಇತ್ತೀಚೆಗೆ ಬಹುಶಃ ಸೆಲೆಬ್ರಿಟಿಗಳಿಗಿಂತಲೂ ಒಂದಷ್ಟು ಜನಪ್ರಿಯತೆಯಲ್ಲಿ ಮಂಚೂಣಿಯಲ್ಲಿದ್ದಾರೆ ಮದನ್ ಮಡಿಕೇರಿ. ಜನಗಳು ಒಂದೇ ರೀತಿಯ ನಿಲುವಿನಿಂದ ಒಂದಷ್ಟು ಹೊಸ ಚಿಂತನೆ ಕಡೆ ಹೋಗುವಾಗ ಹೊಸತನಗಳು ಖಚಿತವಾಗಿ ಕೆಲವರನ್ನ ಆಕರ್ಷಿಸುವಂತಹ ಸಾಧ್ಯತೆಗಳು ಕೂಡ ಇದೆ. ಆ ನಿಟ್ಟಿನಲ್ಲಿ ಮತ್ತೆ ಸ್ವಸ್ತಿ ಕೆಸಗಾರಿಕೆ ಭಾಗವನ್ನು ಕಂಡುಕೊಳ್ತಾ ಇದ್ದಾರೆ. ಶಾರ್ಟ್ ಆಗಿ ಬಿದ್ದ ಚೆಂಡು ಓಟಗಳಿಗೆ ಮತ್ತೆ ಅವಕಾಶಗಳು ಬರ್ತಾ ಇಲ್ಲ. ರನ್ಔಟ್ ಅವಕಾಶ ಇದೆ ಬರೀ. ತನ್ಮೂಲಕ ಮತ್ತೊಂದು ಹೋದರಿ ಆಘಾತವನ್ನು ಕಂಡುಕೊಳ್ತಾ ಇದೆ ಅಂಗಡ ಒಳಭಾಗದಲ್ಲಿ ರಾಕ್ ತುಮಕೂರು. ಅಂಗಡಕ್ಕೆ ಹೋಗಿ ಬರಬಹುದು. ಪರಿವರ್ತನೆಯನ್ನ ಕಂಡುಕೊಳ್ತಾ ಇದೆ. ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಉಡುಪಿ ಜಿಲ್ಲೆಯಿಂದ 2 ತಂಡಗಳು ಆಡ್ತಾ ಇದೆ. ಇನ್ನೊಂದು ತಂಡ ಎಕೆ ಸ್ಪೋರ್ಟ್ಸ್ ಉಡುಪಿಯ ತಂಡ. ಮತ್ತೆ ಸ್ವಸಿಕ್ ಎಸ್ಗಾರಿಕೆ ಭಾಗದಲ್ಲಿ ರಿಯಲ್ ಫೈಟರ್ಸ್ ಪರವಾಗಿ ಉತ್ತಮ ರೀತಿ ಒಂದು ಹೊಡೆತ ಲಾಂಗ್ ಆನ್ ಅತ್ತ ಸಾಗ್ತಾ ಇತ್ತು. ಸ್ವಸಿಕ್ ಓವರ್ ಮುಗಿತಾ ಇದೆ.
ಮೊದಲ 3 ಓವರ್ಗಳ ಮುಕ್ತಾಯದಲ್ಲಿ ತಂಡದ ಮೊತ್ತ 21 ಓಟಗಳು. ಪ್ರಮುಖವಾಗಿ 2 ಹುದ್ದರಿಗಳನ್ನು ಕಳ್ಕೊಂಡು ಆಡ್ತಾ ಇರುವಂತಹ ತಂಡ ರಾಕ್ ಕ್ರಿಕೆಟರ್ಸ್ ತುಮಕೂರು. ಮೊದಲ ಹಂತದ 3 ಓವರ್ಗಳು ಇನ್ನೂ ಕೂಡ ಬಾಕಿ ಉಳ್ಕೊಳ್ತಾ ಇದೆ. ರಾಕ್ ಯೂತ್ ಕ್ಲಬ್ ತುಮಕೂರು ಬಹಳಷ್ಟು ವರ್ಷಗಳಿಂದ ಕ್ರಿಕೆಟ್ ಆಡ್ತಾ ಇರುವಂತಹ ಒಂದು ತಂಡ. ತುಮಕೂರು ಜಿಲ್ಲೆಯ ರಾಕ್ ಕ್ರಿಕೆಟರ್ಸ್ ಆಗಿ ಆಡ್ತಾ ಇದೆ ರಾಕ್ ಯೂತ್ ಕ್ಲಬ್. 3ನೇ ಚೆಂಡು ಲಾಂಗ್ ಆನ್ ಅತ್ತ ಸಾಗ್ತಾ ಇದೆ. ಜಯಸೂರ್ಯ ಒಂದು ಓಟ ಪೂರೈಕೆಯನ್ನು ರಾಕ್ನ ಪರವಾಗಿ ಮಾಡಿದ್ರು. ತಂಡದ ಮೊತ್ತ 23 ಓಟಗಳು. ಡೀಪ್ ಮಿಡ್ಗಳ ಭಾಗದತ್ತ ಮತ್ತೆ ಚೆಂಡು ಸಾಗ್ತಾ ಇದೆ. 24ರ ಮೊತ್ತ ಅಂಕಿಅಂಶಗಳ ಪಟ್ಟಿಯನ್ನು ಕಂಡುಕೊಳ್ತಾ ಇದೆ. ಭರತ್ ಓಟವನ್ನು ದಾಖಲಿಸ್ತಾ ಇದ್ದಾರೆ. ಪರ್ವೇಜ್ ಮತ್ತೆ ಎಸ್ಗಾರಿಕೆ ಭಾಗದಲ್ಲಿ ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ತೀರಾ ಒಳಂಚಿಗೆ ಬರ್ತಾ ಇದೆ ಈ ಒಂದು ಎಸೆತ. ಮತ್ತೆ ಡಾಟೆಡ್ ಡೆಲಿವರಿಯ ಸೇರ್ಪಡೆ. ರಿಯಲ್ ಫೈಟರ್ಸ್ ಮಲ್ಪೆಯ ತಂಡ ಪಂದ್ಯಾಟವನ್ನು ಆಡ್ತಾ ಇದೆ. ಮತ್ತೆ ಪರ್ವೇಜ್ ಜಯಸೂರ್ಯಗೆ ಸಂತ ಚೆಂಡು ಇನ್ಸೈಡ್ ಎಜ್ ಆಗ್ತಾ ಇದೆ. ಮಿಡ್ಡುಗಡ ಭಾಗದಲ್ಲಿ ಮತ್ತೆ ಒಂದು ಓಟದ ಪೂರೈಕೆಯ ಮುಖಾಂತರ ಮೊದಲ 4 ಓವರ್ಗಳ ಮುಕ್ತಾಯವಾಗ್ತಾ ಇದೆ. ತಂಡದ ಮೊತ್ತ 25 ಓಟಗಳು ದಾಖಲಾಗ್ತಾ ಇದೆ. ಮೊದಲ ಹಂತದ 2 ಹುದ್ದರಿಗಳನ್ನು ಕಳ್ಕೊಂಡು ಆಡ್ತಾ ಇದೆ ರಾಕ್ ತುಮಕೂರು. ಅಂತಿಮ 2 ಓವರ್ಗಳು ಮತ್ತೆ ಬಾಕಿ ಉಳ್ಕೊಳ್ತಾ ಇದೆ. ಸ್ವಸ್ತಿ ಕೆಸಗಾರಿಕೆ ಭಾಗದಲ್ಲಿ ಇದಾದ ನಂತರ ನ್ಯಾಶ್ ಮತ್ತು ಸೃಷ್ಟಿ ಮೊದಲ ಹಂತ ಮುಗಿದ ಬಳಿಕ ಟಾಸ್ಗೆ ಬರಬೇಕನ್ನೋದ ಕೇಳಿಕೊಳ್ತಾ ಇದ್ದೇವೆ. ನವಭಾರತ್ ನ್ಯಾಶ್ ಕ್ರಿಕೆಟರ್ಸ್ ಸುಂದರತೆ ಒಂದು ಎಸೆತ ಔಟರ್ ಎಜ್ ಆಗ್ತಾ ಇದೆ. ಪಾಯಿಂಟ್ ಭಾಗದಲ್ಲಿ ಕಿಸರ್ ಕ್ಷೇತ್ರ ರಕ್ಷಣೆಯನ್ನು ಮಾಡ್ತಾ ಇದ್ದಾರೆ. ತಂಡದ ಮೊತ್ತ 26 ಓಟಗಳನ್ನು ತಲುಪ್ತಾ ಇದೆ.
5ನೇ ಓವರ್ನಲ್ಲಿ ಭರತ್ ಹೊಡೆತ ಲಾಂಗ್ ಆನ್ ಅತ್ತ ಸಾಗ್ತಾ ಇದೆ. ಒಂದೊಡ ಪೂರೈಕೆ 2ನೇ ಒಡೆಯಣ ಪ್ರಯತ್ನ. ಈ ಬಾರಿ ರನ್ಔಟಿಗೆ ಮನವಿಯನ್ನು ಮಾಡಿದ್ರು. ತೃತೀಯ ನೇತ್ರಕ್ಕೆ ಮನವಿಯನ್ನು ನೀಡಲಾಗ್ತಾ ಇದೆ. ಯಶಸ್ಸನ್ನ ಪಡ್ಕೊಳ್ತಾ ಇದೆ. ತುಮಕೂರಿನ ಜಯಸೂರ್ಯ ವಾಪಸ್ ಆಗ್ತಾ ಇದ್ದಾನೆ. ತಂಡದ ಮೊತ್ತ 27-3. ಮತ್ತೋರು ಹೊಸ ದಾಂಡಿಗನ ಸೇರ್ಪಡೆ ರಾಕ್ನ ಪರವಾಗಿ. ಕಾಟು ಧನಂಜಯ ಅಸಾರಿಕ ಭಾಗದಲ್ಲಿ ಸ್ವಸ್ತಿಕ್ ಟು ಭರತ್. ಸ್ಲೋವರ್ ಫುಲ್ ಟಾಸ್. ಈಗ ಇನ್ಸೈಡ್ ಎಡ್ಜ್ ಆಗಿ ಭರತ್ ಕ್ಲೀನ್ ಬೌಲ್. ಬ್ಯಾಕ್ ಟು ಬ್ಯಾಕ್ ರಾಕಿನ ವಿಕೆಟ್ಗಳು ಉರುಳ್ತಾ ಇದೆ. 27 ಹೋದಾರಿಯನ್ನು ಉರುಳಿಸ್ತಾ ಇದ್ದಾನೆ. ಕ್ಲೀನ್ ಬೌಲ್. ಫೈಟರ್ಸ್ ಯಶಸ್ಸಿನ ಸಮಾರೋಪಾದಿಯಲ್ಲಿ ಸ್ವಸ್ತಿಕ್ ನಾಗರಾಜ್ ಸತತವಾಗಿ ವಿಕೆಟ್ಸ್ ಗಳನ್ನು ಪಡ್ಕೊಳ್ತಾ ಇದ್ದಾರೆ. ಇವಾಗ ಹ್ಯಾಟ್ರಿಕ್ ಅವಕಾಶ ಇದೆ. ಮತ್ತೆ ಸ್ವಸ್ತಿಕ್ ಸ್ಲೋವರ್ ಆಗಿ ಬಿದ್ದಂತ ಚೆಂಡು. ನವಭಾರತ ನ್ಯಾಶ್ ಹಾಗೂ ಸೃಷ್ಟಿ 2 ತಂಡ ನಾಯಕರು. ನವಭಾರತ ನ್ಯಾಶ್ 5ನೇ ಓವರ್ ಅಂತಿಮ ಚೆಂಡಿನಲ್ಲಿ ಅಲ್ಲಪ್ಪ. ಈ ಓವರ್ ಮುಗಿದ ಕೂಡಲೇ ಸ್ಪ್ರೇನಾ ಫಸ್ಟ್ ಸೈಡ್ ಬಾಕ್ಸ್ ಅನ್ನ ಇಮಿಡಿಯೇಟ್ ಕಳಿಸಬೇಕು. ಕೊನೆ ಒಂದೆಸ ಬಾಕಿ ಇದೆ 5ನೇ ಓವರ್ನಲ್ಲಿ.
ಹಾಲಪ್ಪ ಸ್ಟ್ರೈಕ್ ಅನ್ನ ಪಡ್ಕೊಳ್ತಾ ಇರುವಂತ ಆಟಗಾರ ಕಾಟು. ಓ ಸಡನ್ಲಿ ಟರ್ನ್ ಆಗ್ತಾ ಇದೆ. 5:28 ಮೊದಲ ಮಾತ್ರ ಹಾಕಿ ಉಳ್ಕೊಳ್ತಾ ರಿಯಲ್ ಫೈಟರ್ಸಿನ ಪರವಾಗಿ ಮೊದಲ ಚೆಂಡಿನಲ್ಲಿ ಓಟಗಳು ಬರ್ತಾ ಇಲ್ಲ. 2019 ವರ್ಷಾಂತ್ಯದ ದಿನಗಳಲ್ಲಿ ಡಿಸೆಂಬರ್ 28 ಮತ್ತು 29 ಮತ್ತೊಂದು ರಾಜ್ಯ ಮಟ್ಟ ಪಂದ್ಯಾಟ ನಡೀತದೆ. ಪ್ರೆಸಿಡೆಂಟ್ ಆಫ್ HMS ಕ್ರಿಯೇಟ್ ಗ್ರೌಂಡ್. ವಿನಯ್ ನೆಕ್ಸ್ಟ್ ಮ್ಯಾಚ್ ಹೇಳಿ. ನ್ಯಾಶ್ ನವಭಾರತ ಮತ್ತು ಸೃಷ್ಟಿಗೆ ಕೊನೆ ಕರೆ ಕೊಡ್ತಾ ಇದ್ದೇವೆ. ಇಮಿಡಿಯೇಟ್ ಟಾಸ್ಗೆ ಬರಬೇಕನ್ನೋದಾಗಿ ಮುಖ್ಯ ವೇದಿಕೆ ಕೇಳಿಕೊಳ್ತಾ ಇದ್ದೇವೆ. ನ್ಯಾಶ್ ಕ್ರಿಯೇಟರ್ಸ್ ನವಭಾರತ್ ವರ್ಸಸ್ ಸೃಷ್ಟಿ ಬೆಂಗಳೂರು. ಮತ್ತೆ ಪರ್ವೇಸ್ ಎಸ್ಗಾರಿಕೆ ಭಾಗದಲ್ಲಿ ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಬಹಳಷ್ಟು ಒಂದು ಬಲಿಷ್ಠ ತಂಡವನ್ನು ಆಡಿಸ್ತಾ ಇದೆ ರಿಯಲ್ ಫೈಟರ್ಸ್ ಮಲ್ಪೆಯ ತಂಡ. ಕರಾವಳಿಯ ಬಂದರು ನಗರಿ ಮಲ್ಪೆಯ ಕಡಲ ತೀರದಲ್ಲಿ ಇತ್ತೀಚೆಗಿನ 2 ವರ್ಷಗಳ ಅತ್ಯುತ್ತಮ ಒಂದು ತಂಡ ರಿಯಲ್ ಫೈಟರ್ಸ್ ಈ ಟೂರ್ನಮೆಂಟ್ ಅನ್ನು ಆಡ್ತಾ ಇದೆ. ಮತ್ತೆ ಪರ್ವೇಸ್ ಉತ್ತಮ ರೀತಿಯ ಒಂದು ಎಸೆತ. ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ರಾಕ್ ತುಮಕೂರಿನ ಕೊನೆ ಹಂತದ ದಾಂಡಿಗರು ಓಟವನ್ನು ದಾಖಲಿಸ್ತಾ ಇಲ್ಲ. ಯಶಸ್ಸಿನ ಸಮರೋಪಾದಿಯಲ್ಲಿ ಪರ್ವೇಸ್ ಮುಂದಡಿಯನ್ನು ಇಡ್ತಾ ಇದ್ದಾನೆ. ಶಾಮನೂರು ಡೈಮಂಡ್ ಶಿವಗಂಗಾ ಕಪ್ ಹಗಲು ರಾತ್ರಿಯ ಕ್ರಿಕೆಟ್ ಪಂದ್ಯಕೂಟ ಸಾಗ್ತಾ ಇದೆ. ಈ ಬಾರಿ ಕೂಡ ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಅಂತಿಮವಾಗಿ ಒಂದು ಎಸೆತ ಮಾತ್ರ ಬಾಕಿ ಉಳ್ಕೊಳ್ತಾ ಇದೆ. ಸುಂದರತೆ ಹೊಡೆತ ಮಿಡ್ಡುಗಡು ಭಾಗದತ್ತ ಸಾಗ್ತಾ ಇದೆ. ಒಂದೊಟ್ಟ ಪೂರೈಕೆಯನ್ನು ಮಾಡಿದ್ರು. ಪಿಳ್ಳೆ ಕ್ಷೇತ್ರ ರಕ್ಷಣೆ ಮಾಡ್ತಾ ಇದ್ದಾರೆ. 6 ಓವರ್ಗಳ ಮೊದಲ ಹಂತ ಮುಕ್ತಾಯ. ರಾಕ್ನ ಮೊತ್ತ 5 ಹುದ್ದರಿಗಳನ್ನು ಕಳ್ಕೊಳ್ತಾ ಇದ್ದಾರೆ.
ನಡೀತಾ ಇದೆ. ನಾಳೆಯ ರಾತ್ರಿ 12 ಅಥವಾ 2 ಗಂಟೆಯ ಒಳಗಡೆ ಫೈನಲ್ ಪಂದ್ಯ ಯಾರ ಪಾಲಿಗೆ, ಒಟ್ಟು 10 ಲಕ್ಷ ನಗದು ಬಹುಮಾನ ಯಾರ ಪಾಲಿಗೆ ಅಂತ ಕಾದು ನೋಡಬೇಕಾಗಿದೆ. ಇಂದಿನ ಪಂದ್ಯವನ್ನು ವೀಕ್ಷಿಸಲು ನಮ್ಮ ದಾವಣಗೆರೆಯ BIT ಇಂಜಿನಿಯರಿಂಗ್ ಕಾಲೇಜಿನ ಮುಖ್ಯಸ್ಥರು, ಹಲವಾರು ಸಂಘ ಸಂಸ್ಥೆಗಳಲ್ಲಿ ಗುರುತಿಸ್ಕೊಂಡಿರ್ತಕ್ಕಂಥ ನಮ್ಮ ದಾವಣಗೆರೆಯ ಖ್ಯಾತ ಉದ್ಯಮಿಗಳಾಗಿರ್ತಕ್ಕಂಥ AC ಜಯಣ್ಣನವರ ಹಳೆಯಂದರು ಆಗಿರ್ತಕ್ಕಂಥ BIT ಇಂಜಿನಿಯರಿಂಗ್ ಕಾಲೇಜಿನ ರಂಗಸ್ವಾಮಿರವರು ನಮ್ಮ ಜೊತೆಯಲ್ಲಿ ಪಂದ್ಯವನ್ನು ವೀಕ್ಷಣೆ ಮಾಡ್ತಾ ಇದ್ದಾರೆ. ಅವರ ಬಯೋಡೇಟಾ ಹೇಳಕ್ಕೆ ಹೋದರೆ ಕನಿಷ್ಠ ನನಗೆ ತಿಳಿದ ಮಟ್ಟಿಗೆ 20 ನಿಮಿಷ ಬೇಕಾಗುತ್ತೆ. ಅವರು ನಮ್ಮ ದಾವಣಗೆರೆಯಲ್ಲಿ ಹಲವಾರು ವಿಜ್ಞಾನಿಗಳನ್ನು ಕರೆಸಿ ಸನ್ಮಾನಿಸ್ತಾ ಇದ್ದಾರೆ. ಹಲವಾರು ರಾಷ್ಟ್ರ ಹಾಗೂ ವಿಶ್ವ ಮಟ್ಟದಲ್ಲಿ ಇರತಕ್ಕಂಥ ವಿಜ್ಞಾನಿಗಳನ್ನು ಕರೆಸಿ ಅವರನ್ನು ಗುರುತಿಸಿ ನಮ್ಮ ದಾವಣಗೆರೆಯ ಡಾಕ್ಟರ್ ಶಾಮನೂರು ಶಿವಶಂಕರಪ್ಪನವರ ಹಾಗೂ SS ಮಲ್ಲಿಕಾರ್ಜುನರವರ ವಿದ್ಯಾಸಂಸ್ಥೆಯಲ್ಲಿ ಅವರನ್ನು ಗುರುತಿಸಿ ಸನ್ಮಾನಿಸ್ತಾ ಇದ್ದಾರೆ. ಆ ಒಂದು ಕೃತಜ್ಞತೆಗೋಸ್ಕರ ನಮ್ಮ ರಂಗಣ್ಣನವರಿಗೆ ನಮ್ಮ ವೇದಿಕೆ ಪರವಾಗಿ ನಮ್ಮ ಸಂಸ್ಥೆಯ ಜಿಲ್ಲಾ ಕ್ರೀಡಾಪಟುಗಳ ಸಂಘ ಹಾಗೂ ದಾವಣಗೆರೆ 11 ಹಾಗೂ ನಿಮ್ಮೆಲ್ಲರ ಪರವಾಗಿ ಅವರಿಗೆ ಒಂದು ಸನ್ಮಾನಿಸ್ತಾ ಇದ್ದಾರೆ. ಅದನ್ನು ಸ್ವೀಕರಿಸಬೇಕಲ್ಲಿ ನಮ್ಮ ಸಂಸ್ಥೆ ಪರವಾಗಿ ಕೇಳ್ಕೊಡ್ತೇವೆ ರಂಗಣ್ಣನವರಿಗೆ. ಬರೀ ಸರ್, ನಮ್ಮ ಶಿವಗಂಗಾ ಶ್ರೀನಿವಾಸ್ ಅವರು, ಸುರಭಿ ವಿನಯ್ರವರು, ನಮ್ಮ ಎಲ್ಲ ಜಯಪ್ರಕಾಶ್ ಗೌಡರವರು, ಎಲ್ಲ ಹಿರಿಯರು, ರೆಡ್ಡಿರವರು, ಬರೀ ಮುಂದೆ ಬನ್ನಿ. ನವೀನ್, ನಮ್ಮ ಕಸ್ತೂರಿ ಟಿವಿಯ ನಂದೂರವರು, ಕುಬೇರ್ರವರು, ಹರೀಶ್ ಶಾಮ್ನೂರವರು, ಸಂದೀಪ್ ರವರು, ಸ್ವಾಮಿರವರು, ವಿನಯ್, ಚಂದ್ರು ಎಲ್ಲರೂ ಅಭಿನಂದಿಸ್ತಾ ಇದ್ದಾರೆ ಅವರಿಗೆ. ಧನ್ಯವಾದಗಳು. ಚಪ್ಪಾಳೆ ಚಪ್ಪಾಳೆ. ಇಲ್ಲಿ ನಮ್ಮ ದಾವಣಗೆರೆ ವಿಜ್ಞಾನಿಗಳನ್ನು ನಾವು ನಮ್ಮ ಸಂಸ್ಥೆ ಪರವಾಗಿ ನಿಮ್ಮೆಲ್ಲರ ಪರವಾಗಿ ಅವರಿಗೆ ಶುಭವನ್ನು ಹಾರೈಸ್ತಾ ಇದ್ದೇವೆ. ಬಹಳಷ್ಟು ತಮರದ ಹೊಡೆತವನ್ನ ಕಿಸರ್ ದಾಖಲಿಸಿದ್ರು. ತನ್ಮೂಲಕ ರಿಯಲ್ ಫೈಟರ್ಸ್ ನ ಖಾತೆ ಕೂಡ ಆರಂಭವನ್ನು ಕಾಣ್ತಾ ಇದೆ. ಬಹಳಷ್ಟು ಉತ್ತಮ ರೀತಿಯ ಆಟವನ್ನು ಆಡಬಲ್ಲಂತಹ ಸಾಮರ್ಥ್ಯದ ಆಟಗಾರ ಕಿಸರ್. ಬೆಂಗಳೂರು ಪರಿಸರದ ಕೆಲವೊಂದು ಆಟಗಾರರನ್ನು ರಿಯಲ್ ಫೈಟರ್ಸ್ ಕೂಡ ಆಮದಾಗಿಸಿಕೊಳ್ತಾ ಇದೆ. ಮತ್ತೊಂದೆಡೆ ಬೆಂಗಳೂರು ಪರಿಸರದ ಹರೀಶ ಮೂರನೇ ಬಾರಿ ಗತಿ ಪರಿವರ್ತನೆಗೆ ಅವಕಾಶ ಮಾಡಿಕೊಡಬಲ್ಲಂತ ಎಸೆತಕ್ಕೆ ಅಷ್ಟೇ ಉತ್ತಮ ರೀತಿಯ ಹೊಡೆತವನ್ನು ಕಿಸರ್ ದಾಖಲಿಸಿರೋ ತಂಡ ಮತ್ತೆ 3ಕ್ಕೆ ತಲುಪ್ತಾ ಇದೆ. 31ರ ಮೊತ್ತವನ್ನು ಚೇಸ್ ಮಾಡಬೇಕಾಗಿರ್ತಕ್ಕಂಥ ತಂಡ ಮೊತ್ತ 3ಕ್ಕೆ ತಲುಪ್ತಾ ಇದೆ. ನಾಲ್ಕೋಟಗಳು ಗಮನಿಸಿಕೊಳ್ಳಿ. ಟ್ರೆಚ್ ಆಗಿರ್ತಕ್ಕಂಥ ಚೆಂಡು ಮತ್ತೆ 1 ಓಟಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇದೆ. ಬಹಳಷ್ಟು ಉತ್ತಮ ರೀತಿಯ ಬ್ಯಾಕಪ್ ಅನ್ನು ಸಾಧಿಸಿದ್ರು. 1 ಓಟಗಳ ಸೇರ್ಪಡೆ ತಂಡ ಮೊತ್ತ 5ಕ್ಕೆ ತಲುಪ್ತಾ ಇದೆ. 5 ಓಟಗಳು ಮೊದಲ ಓವರ್ನ ಚಾಲ್ತಿಯಲ್ಲಿ. ಶಾಟ್ ಆಗಿರ್ತಕ್ಕಂಥ ಚೆಂಡಿಗೆ ಬಿರುಸಿನ ಹೊಡೆತವನ್ನು ದಾಖಲಿಸುವಂತಹ ಪ್ರಯತ್ನವನ್ನು ಕಿಸರ್ ಮಾಡಿದ್ರು. ಸ್ವಲ್ಪ ಮಟ್ಟಿಗೆ ಔಟ್ ಸೈಡ್ ದ ಲೆಗ್ ಸ್ಟಂಪ್ನ ಮುಖಾಂತರವಾಗಿ ಚೆಂಡು ನೆಗೆತವನ್ನು ಕಾಣ್ತಾ ಇತ್ತು. ಆ ನೆಗೆತವನ್ನು ಕಾಣಬಲ್ಲಂತ ಚೆಂಡಿಗೆ ಉತ್ತಮ ರೀತಿಯ ಹೊಡೆತವನ್ನು ಫುಲ್ ಶಾಟ್ ಮುಖಾಂತರವಾಗಿ ದಾಖಲಿಸುವಂತಹ ಪ್ರಯತ್ನವನ್ನು ಕಿಸರ್ ಮಾಡಿದ್ರು ಕೂಡ ದಾಂಡು ಚೆಂಡಿನ ಸಂಪರ್ಕವನ್ನು ಕಾಣ್ತಾ ಇಲ್ಲ. ಅಂತಿಮ ಹಂತದಲ್ಲಿ ಚೆಂಡು ಓಟಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ. ಓವರ್ ಕೂಡ ಮುಕ್ತಾಯವನ್ನು ಕಾಣ್ತಾ ಇದೆ. ಮಾನ್ಯ ಶ್ರೀ ಮಾಜಿ ಸಚಿವರಂತ SS ಮಲ್ಲಿಕಾರ್ಜುನರವರು, SS ಗಣೇಶ್ರವರು, ದೇವರಮನೆ ಶಿವಕುಮಾರ್ ಅವರು, ಶಿವಗಂಗಾ ಶ್ರೀನಿವಾಸ್ ಅವರು, ಅತಣಿ ವೀರಣ್ಣನವರು, ಅಣಬೇರು ರಾಜಣ್ಣವರು,
ಶಾಮನೂರು ಬಸಣ್ಣವರು ಮಾಜಿ ನಗರ ಪಾಲಿಕೆ ಸದಸ್ಯರು, ರಾಜು ರೆಡ್ಡಿರವರು, ಲಕ್ಷ್ಮೀ ವೆಂಕಟೇಶ್ವರ, ಇಂದ್ರಪ್ಪ ಮಾದೇವರವರು, ರವಿ ಎಳಂಗೋ, ಶಶಿ ಸೋಪ್ ಮಾಲೀಕರು, ಕಂಚಿಕೆರೆ ಮಹೇಶ್ ರವರು, ಶಾಮನೂರು ರಾಮಚಂದ್ರಪ್ಪ, ಹರೀಶ್ ವಿನಾಯಕ ಬಾಸ್, ಮೂರ್ತಪ್ಪ ವಿನಾಯಕ ರೈಸ್ ಮಿಲ್, BS ಉಮಾಪತಿ ಆ್ಯಂಡ್ ಸನ್ಸ್. ಅದೇ ರೀತಿಯಾಗಿ ನಿಟ್ಟವಳ್ಳಿ ಶೇಖರಪ್ಪನವರು, ತೋಟದ ಮನೆ ಬಸವರಾಜ್ರವರು, ಉಲ್ಮನೆ ಗಣೇಶ್ ರವರು, ಶ್ರೀಯುತ ಪ್ರವೀಣ್ ರವರು, ಹರೀಶ್ ಉಲ್ಮನೆ, ವಿಜಯ್ ಕುಮಾರ್ ಕಾಂಟ್ರಾಕ್ಟರ್, ಹರಿಹರದ ಭಾಷಾ, ಉದಯ್ ಶಿವಕುಮಾರ್ ಕಾಂಟ್ರಾಕ್ಟರ್ ಅವರು, ಚಾಮುಂಡಿ ಶಿವಕುಮಾರ್ ಅವರು, ಟಿ ಶಿವಕುಮಾರ್ ಅವರು, KG ಶಿವಕುಮಾರ್, B ವೀರಣ್ಣನವರು, ಶಿವನಹಳ್ಳಿ ರಮೇಶ್ ರವರು, M ಹಾಲೇಶ್ ರವರು, NMJB ಮುರುಗೇಶ್ ರವರು, ಪೆಟ್ರೋಲ್ ಬಂಕ್ ಚಂದ್ರಣ್ಣನವರು, ವೈಶಾಲಿ ಬಾರಣ್ಣ ಮಾಲೀಕರು ಮಹೇಶ್ ಶೆಟ್ಟಿರವರು, ಸಿತಾರ ಶೆಟ್ಟಿರವರು, ಸರೋವರ್ ಹೋಟೆಲ್ ಅಯೋಧ್ಯೆ ಕುಸುಮ್ ಶೆಟ್ಟಿ, ರಾಮಾಂಜನೇಯ ಮಾರ್ಬಲ್ ಗ್ರಾನೈಟ್ ಸಪ್ತಗಿರಿ ಶೆಟ್ಟರು, ಸಂಗಮೇಶ್ ಎಲಿಗಾರ್, ಕಕ್ಕರಗೊಳದ ಗಿರೀಶ್ APMC ಅಧ್ಯಕ್ಷರು, ಶಾಂತರವರು ಹಾಗೂ ಬಸವನಗೌಡರು, ಗಗನ್ ಕಾಟನ್, ಸಿಂಧೇರಾಜ್, ಅದೇ ರೀತಿಯಾಗಿ ಬಾಡ ದಿನೇಶ್, ಶ್ರೀಯುತ ಪೇಪರ್ ಚಂದ್ರಣ್ಣವರು, NG ಪುಟ್ಟಸ್ವಾಮಿರವರು, SS ಸರೋವರ್ ದಾವಣಗೆರೆ ಕ್ರಿಕೆಟ್ ತರಬಹುದಂತ LM ರಘುರಾಮ್ ರೆಡ್ಡಿ, RV ರೆಡ್ಡಿ, ವಿಷ್ಣು ರೆಡ್ಡಿ, ಮಾಲ್ತೇಶ್ ಅಂಗಡಿ, ಮಾವೀರ್, ಅಂಬಿಕಾ ಎಂಟರ್ಪ್ರೈಸಸ್, ಬಸವರಾಜ್ ಇಂಜಿನಿಯರಿಂಗ್ಸ್, BG ನಾಗರಾಜ್ರವರು, ಅಜಯ್ ಎಂಟರ್ಪ್ರೈಸಸ್, ವಸಂತ್, ಸಂದೀಪ್ ಹಾಗೂ ನಾಗಭೂಷಣ್ ಅವರು, ಮೇಕಾ ಮುರಳೀಕೃಷ್ಣ, ತಿಮ್ಮಾರೆಡ್ಡಿ ಕಾಲೇಜ್, JK ಕಲರ್ಸ್, ಹೋಟೆಲ್ ರೆಡ್ ಫೋರ್ಟ್, ಸೈಯದ್ ಸೈಫುಲ್ಲಾ, ಜಾಕೀರ್ ಹುಸೇನ್, ಪಂಡಿತ್ ಹಿಮಾಯತ್, ಚಾರ್ಲಿ ಸಯೀದ್, ನರೇಂದ್ರ, ಕಿರಣ್ ಬಾಯ್ಸ್, ಅರುಣ್, ಶಿವಾನಂದ್, ನರೇಂದ್ರ ರೆಡ್ಡಿ, ಆಪಲ್ ಪ್ಲೇವುಡ್ಸ್, ATK ರಾಮುರವರು, ರಮೇಶ್, ನಿಜಗುಣಸ್ವಾಮಿ, ರಾಜಗೋಪಾಲ್ ರೆಡ್ಡಿ, ಶ್ರೀನಾಥ್ ರೆಡ್ಡಿರವರು, ಬೆಳ್ಳೋಡಿ ಬಸವರಾಜ್ರವರು, ದೇವರಾಜ್ ಹಾಸನ್, LMK ಸೆರಾಮಿಕ್ಸ್ ವಾಗೀಶ್ರವರು, ಭದ್ರಾ ಸಂಕೇತ್, ವಿನಾಯಕ ಮೆಡಿಕಲ್ಸ್, ಪಿಂಟು, ಮಹಾನಗರ ಪಾಲಿಕೆ ಸದಸ್ಯರಂತ ಮೋಟ್ವಾಳ್ ಶ್ರೀನಿವಾಸ್ರವರು, ಪಾಮೇನಹಳ್ಳಿ ನಾಗರಾಜ್, ಲತೀಫ್, ಅಲ್ತಾಫ್ ರವರು, ವೀಕ್ಷಕ ವಿವರಣೆಗಾರರು, ಅಂಪೈರ್ಸ್ಗಳು, M ಸ್ಪೋರ್ಟ್ಸ್ನ ಸಚಿನ್ ಮತ್ತು ಎಲ್ಲ ತಂಡ, ಅದೇ ರೀತಿಯಾಗಿ ನಂದಿ ಬಿಲ್ಡರ್ಸ್, AM ಬಿಲ್ಡರ್ಸ್, ಸುರ್ಬಿ ಸ್ಟುಡಿಯೋ ವಿನಯ್ ರವರು, ಅದೇ ರೀತಿಯಾಗಿ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕಾರ ಮಾಡ್ತಕ್ಕಂಥ ಎಲ್ಲರಿಗೂ ಮತ್ತೊಮ್ಮೆ ಮಗದೊಮ್ಮೆ ಋತುಪೂರ್ವಕವಾದ ಸ್ವಾಗತವನ್ನು ಬಯಸುತ್ತಾ ಮೈದಾನದಲ್ಲಿ ವೀಕ್ಷಕ ವಿವರಣೆಯನ್ನು ಮನಮುಟ್ಟುವಂತೆ ವೀಕ್ಷಣೆ ಮಾಡಲು ಉಡುಪಿಯ ವಿನಯ್ ಹಾಗೂ ಪ್ರಶಾಂತ್ ನಮ್ಮ ಜೊತೆಲಿದ್ದಾರೆ. ಅಂಪೈರ್ಸ್ಗಳು ಸಹ ಭಾಳ ವಿಶಿಷ್ಟ ಶೈಲಿಯಲ್ಲಿ ನಮಗೆ ಅಂಪೈರ್ ಕಾರ್ಯ ನಿರ್ವಹಿಸ್ತಾ ಇದ್ದಾರೆ. ಥರ್ಡ್ ಅಂಪೈರ್ ಹಲವಾರು ಕ್ರೀಡಾ ಅಭಿಮಾನಿಗಳು ನೆರೆದಿದ್ದೀರಿ. ಹಳೆಯ ನಮ್ಮ ಕ್ರಿಕೆಟ್ ಪ್ಲೇಯರ್ ಆದಂಥ ಬೆಂಗಳೂರಿಂದ ಆಗಮಿಸಿದ ಜಯರಾಜ್ರವರು, ಅವ್ರಿಗೂ ಸಹ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಜಯಪ್ರಕಾಶ್ ಗೌಡರವ್ರ ನೇತೃತ್ವದಲ್ಲಿ ಯಶಸ್ವಿಯಾಗಿ ಮುಂದುವರ್ತಾ ಇದೆ. ಮುಂದಿನ ಪಂದ್ಯ ನ್ಯಾಶ್ ಬೆಂಗಳೂರಿನ ನವಭಾರತ ನ್ಯಾಶ್ ಬೆಂಗಳೂರಿನ ತಂಡ ಟಾಸ್ ಜಯಿಸಿಕೊಂಡು ಕ್ಷೇತ್ರ ರಕ್ಷಣೆಯನ್ನು ಆಯ್ದುಕೊಳ್ತಾ ಇದ್ದಾರೆ. ಈಗಾಗಲೇ ನಾವು 12ನೇ ಬಾರಿಯ ಶಾಮನೂರು ಡೈಮಂಡ್ ಶಿವಗಂಗಾ ಪಂದ್ಯಾಕೂಟದ ಒಂದು ಸಂದರ್ಭದಲ್ಲಿ ಕೆಲವೊಂದು ಕ್ರಿಕೆಟ್ನ ಮೇರು ಸಂಘರ್ಷಗಳ ನಡುವೆ ಬಹಳಷ್ಟು ಎತ್ತರದ ಸಾಧನೆಯನ್ನು ಮಾಡಿರ್ತಕ್ಕಂಥ ಕೆಲವೊಂದು ವ್ಯಕ್ತಿಗಳನ್ನು ಸನ್ಮಾನಿಸಿ ಗೌರವಿಸುವಂಥ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾವೆ. ಈಗಾಗಲೇ ನಮ್ಮ ವೇದಿಕೆ ಮೇಲ್ಭಾಗದಲ್ಲಿರ್ತಕ್ಕಂಥ ಓರ್ವ ಹಿರಿಯ ಆಟಗಾರರು ಜೈ ಕರ್ನಾಟಕದ ಪರವಾಗಿ ಬಹಳಷ್ಟು ವರ್ಷಗಳ ಕಾಲ ಜೈ ಕರ್ನಾಟಕದ ಯಶಸ್ಸಿಗೆ ಬಹಳಷ್ಟು ಉತ್ತಮ ರೀತಿಯ ಆಟವನ್ನು ಆಡಿದ್ರು. ಒಂದೆಡೆ 19ನೇ ವರ್ಷಕ್ಕೆ ತನ್ನ ವೃತ್ತಿ ಜೀವನದ ನಡುವೆ ಕ್ರಿಕೆಟ್ ಆಟವನ್ನು ಆಡಿಕೊಂಡು ಬಹಳಷ್ಟು ಯಶಸ್ಸಿನ ಉತ್ತುಂಗವನ್ನು ಕಂಡಿರ್ತಕ್ಕಂಥವರು ಮೇರು ವ್ಯಕ್ತಿ. ಆ HAL ಮುಖಾಂತರವಾಗಿ ವೃತ್ತಿಯಲ್ಲಿದ್ರು ಕೂಡ 5 ಬಾರಿ ಮುಂಬಡ್ತಿಯನ್ನು ಪಡ್ಕೊಂಡು ಅಗ್ರ ಪದವಿಯನ್ನು ಕೂಡ ಪಡ್ಕೊಂಡಿದ್ದಾರೆ. ಈಗಾಗಲೇ ಅವರು ಓರ್ವ ಆ ಒಂದು HALನ ಸೀನಿಯರ್ ಮ್ಯಾನೇಜರ್ ಆಗಿ ಪ್ರವೃತ್ತಿಯನ್ನು ಕಾಡ್ತಾ ಇರ್ತಕ್ಕಂಥ ಹಿರಿಯರು ಮತ್ತೆ ಕ್ರಿಕೆಟ್ನ ಮಾರ್ಗದರ್ಶಕರು ಆಗಿರ್ತಕ್ಕಂಥ ಜೈ ಕರ್ನಾಟಕದ ಮನೋಹರ್ ಸರ್ ಅವರನ್ನು
ಒಂದು ಸನ್ಮಾನಿಸಿ ಗೌರವಿಸುವಂತ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ. ಅತಿಥಿ ಅಭ್ಯಾಗತರೆಲ್ಲೂ ಕೂಡ ಸೇರಿಕೊಂಡು ಅವರನ್ನು ಅಭಿನಂದಿಸಿ ಗೌರವಿಸುವಂತ ಕಾರ್ಯಕ್ರಮವನ್ನು ಮಾಡಬೇಕಾಗಿದೆ. 60 ವರ್ಷಗಳ ಇತಿಹಾಸವನ್ನು ಕಂಡಿರ್ತಕ್ಕಂಥ ಜೈ ಕರ್ನಾಟಕದ ಆರಂಭಿಕ ದಿನಗಳಲ್ಲಿ ಆ ತಂಡದ ಭದ್ರ ಅಡಿಪಾಯವನ್ನು ಹಾಕಿಕೊಟ್ಟಿರ್ತಕ್ಕಂಥವರ ಹಿರಿಯರು ಕ್ರಿಕೆಟ್ನ ಜೊತೆಗಾಗಿ ವೃತ್ತಿ ಜೀವನದಲ್ಲೂ ಕೂಡ ಬಹಳಷ್ಟು ಯಶಸ್ಸನ್ನು ಕಂಡಿರ್ತಕ್ಕಂಥವರು ಮೇರು ವ್ಯಕ್ತಿಯನ್ನು ಸನ್ಮಾನಿಸುವಂತಹ ಕಾರ್ಯಕ್ರಮ ನಮ್ಮ ವೇದಿಕೆಯಲ್ಲಿ ಜರುಗ್ತಾ ಇದೆ. ದಾವಣಗೆರೆ 12ನೇ ಬಾರಿ ಒಂದು ಪಂದ್ಯಾಕೂಟದ ಸಂದರ್ಭದಲ್ಲಿ ಅವರನ್ನು ಸನ್ಮಾನಿಸಿ ಗೌರವಿಸುವಂತಹ ಕಾರ್ಯಕ್ರಮವನ್ನು ನಮ್ಮ ವೇದಿಕೆಯಲ್ಲಿ ಮಾಡ್ತಾ ಇದ್ದಾವೆ. ವೇದಿಕೆ ಮೇಲ್ಭಾಗದಲ್ಲಿರ್ತಕ್ಕಂಥ ಅತಿಥಿ ಅಭ್ಯಾಗತರು ನಡೆಸ್ತಾ ಇರ್ತಕ್ಕಂಥ ರೂವಾರಿಗಳಲ್ಲಿ ಓರ್ವರಾಗಿರ್ತಕ್ಕಂಥ ಶ್ರೀಯುತ ಜಯಪ್ರಕಾಶ್ ಗೌಡ್ರು, ಶ್ರೀನಿವಾಸ್ ಶಿವಗಂಗಾರ್ ಅವರು, ಕುರುಡಿ ಗಿರೀಶ್ ಅವರು, ಅವರ ಜೊತೆಗೆ ಅತಿಥಿ ಅಭ್ಯಾಗತರೆಲ್ಲ ಕೂಡ ಸೇರಿಕೊಂಡು ಈ ಒಂದು ಪ್ರೀತಿಯ ಗೌರವದ ಸನ್ಮಾನ ಕಾರ್ಯಕ್ರಮವನ್ನು ನಡೆಸಿಕೊಡ್ಬೇಕಾಗಿ ತಮ್ಮಲ್ಲಿ ಕೇಳಿಕೊಳ್ತಾ ಇದ್ದೇವೆ. ಗೌರವದ ಶಾಲು, ಹಾರಾರ್ಪಣೆ ಜೊತೆಗೆ ಸ್ಮರಣಿಕೆ ಮತ್ತು ಮೈಸೂರು ಪೇಟವನ್ನು ತೊಡಿಸಿ ಅವರನ್ನು ಈ 12ನೇ ಬಾರಿಯ ಪಂದ್ಯಾಕೂಟದ ಸಂದರ್ಭದಲ್ಲಿ ಸನ್ಮಾನಿಸಿ ಗೌರವಿಸುವಂತಹ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾವೆ. ಇನ್ನು ಮುಂದಿನ ದಿನಗಳಲ್ಲಿ ಇನ್ನಷ್ಟು ಯುವ ಆಟಗಾರರಿಗೆ ಅವಕಾಶ ಮಾಡಿಕೊಡುವಂತ ಪ್ರಯತ್ನದಲ್ಲಿ ಯಶಸ್ಸನ್ನು ಕಾಣಿ ಎನ್ನುವಂತ ಈ ಸಂದರ್ಭದಲ್ಲಿ ತಿಳಿಪಡಿಸುತ್ತಾ ತಮ್ಮನ್ನು ಸನ್ಮಾನಿಸಿ ಗೌರವಿಸುವಂತ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ. 12ಕ್ಕೆ ನೋ ಲಾಸ್. ಮುಂದಿನ ಸನ್ಮಾನವನ್ನು ಸ್ವೀಕರಿಸ್ತಾ ಇರ್ತಕ್ಕಂಥವರು 19 ಓಟಗಳ ಅವಶ್ಯಕತೆ. ಮುಂದಿನ ಸನ್ಮಾನ ಕಾರ್ಯಕ್ರಮವನ್ನು ಸ್ವೀಕರಿಸ್ತಾ ಇರ್ತಕ್ಕಂಥ ಓರ್ವರು ನಾವು ಕಂಡ ಹಾಗೆ ಇವತ್ತಿನ ದಿನ ಟೆನ್ನಿಸ್ ಬಾಲ್ ಬಹಳಷ್ಟು ಎತ್ತರದ ಸಾಧನೆಯನ್ನು ಕಾಣ್ತಾ ಇದೆ. 15 ವರ್ಷಗಳ ಹಿಂಭಾಗಕ್ಕೆ ಸಾಗಿದ್ರೆ ಸುಮಾರು 25,000 ಪಂದ್ಯಾಟಗಳು, 30,000 ಪಂದ್ಯಾಟಗಳು ಜರುಗ್ತಾ ಇತ್ತು. ಇವತ್ತಿನ ದಿನ 1 ಲಕ್ಷದ ಪಂದ್ಯಾಟಗಳೇ ವಿರಳವಾಗಿದೆ. 2 ಲಕ್ಷ 3 ಲಕ್ಷದ ಪಂದ್ಯಾಟಗಳು ಸರಾಗವಾಗಿ ಸಾಗ್ತಾ ಇರ್ತಕ್ಕಂಥ ನೆಲೆಯಲ್ಲಿ ಆ ಟೆನ್ನಿಸ್ ಬಾಲ್ ಅನ್ನು ಮಹಾನಗರ ಪಾಲಿಕೆಯ ಸದಸ್ಯರಾಗಿರ್ತಕ್ಕಂಥ ನಿಟ್ಟುವಳಿಯ ಯುವ ಮುಖಂಡರು, ವಾಲ್ಮೀಕಿ ಸಮಾಜದ ಮುಖಂಡರಾಗಿರ್ತಕ್ಕಂಥ ಶ್ರೀಯುತ ಉಲ್ಮನೆ ಗಣೇಶ್ ರವರು ಎಲ್ಲೇ ಇದ್ರು ವೇದಿಕೆ ಹತ್ರ ಬರಬೇಕು. ಅದೇ ರೀತಿ ಆ ಟೆನ್ನಿಸ್ ಬಾಲ್ ಅನ್ನು ಇನ್ನಷ್ಟು ಎತ್ತರಕ್ಕೆ ಕೊಂಡುವಂತಹ ಪ್ರಯತ್ನದ ನಡುವೆ ಪಿಂಟು ಅವರು ದಯವಿಟ್ಟು ಬರಬೇಕು. ಡ್ಯಾನ್ಸ್ ಮಾಡಕ್ಕೆ ಹೇಳಲ್ಲ, ಮತ್ತೇನ್ ಬೇಕು? ಅಂಗಣ ಒಳಭಾಗದಲ್ಲಿ ಸ್ಪಷ್ಟ ಜಯದತ್ತ ಮುನ್ನುಗ್ಗುವ ಸೂಚನೆಯನ್ನು ಕೊಡ್ತಾ ಇದೆ. ರಿಯಲ್ ಫೈಟರ್ಸ್ 24 ಎಸೆತ 19 ಗುರಿ. ಮಲ್ಲಿಕಾರ್ಜುನ ಎಸ್ಗಾರಿಕೆ ಭಾಗದಲ್ಲಿ ರಾಕ್ ಪರವಾಗಿ ಹರೀಶನ ವಿಶಿಷ್ಟತೆ ಹೊಡೆತ ಲಾಂಗ್ ಲಗ್ ಭಾಗದತ್ತ ಸಾಗ್ತಾ ಇದೆ. ಒಂದೊಳ್ಳೆ ಪೂರೈಕೆಯನ್ನು ಮಾಡಿಕೊಂಡ್ರು. ತಂಡದ ಮೊತ್ತ ಕೂಡ 13 ಓಟಗಳನ್ನು ದಾಖಲಿಸ್ತಾ ಇದೆ. ಆರಂಭಿಕ ಹಂತದಲ್ಲೂ ಕೂಡ ಬಹಳಷ್ಟು ಉತ್ತಮ ರೀತಿಯ ಒಂದು ಎಚ್ಚರಿಕೆ ಆಟವನ್ನು ಆಡ್ತಾ ಇದ್ದಾರೆ ಕಿಸಾರ್. ಬಿರುಸಿನ ಹೊಡೆತಗಳನ್ನು ಬಹಳಷ್ಟು ಸುಲಭ ಸಾಧ್ಯವಾಗಿ ದಾಖಲಿಸಬಲ್ಲ ನಿಸ್ಸೀಮ ಆಟಗಾರರ ಕೂಡ ಕಿಸಾರ್ ಈ ಬಾರಿ ರಿಯಲ್ ಫೈಟರ್ಸಿನ ಪರವಾಗಿ ಆಡ್ತಾ ಇದ್ದಾರೆ. ಮತ್ತೆ ಮಲ್ಲಿ ರಾಕ್ ಪರವಾಗಿ ಶಾರ್ಟ್ ಆಗಿ ಬಿದ್ದ ಚೆಂಡು ಬ್ಯಾಕ್ವರ್ಡ್ ಪಾಯಿಂಟ್ ಮೇಲ್ಭಾಗದಲ್ಲಿ ಬಹಳಷ್ಟು ಉತ್ತಮ ರೀತಿಯ ಹೊಡೆತ. ಚೆಂಡು ಸೀಮಾರೇಖೆಯನ್ನು ಕ್ರಮಿಸ್ತಾ ಇದೆ. ಬೌಂಡ್ರಿ. ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ತಂಡದ ಮೊತ್ತ 17 ಓಟಗಳನ್ನು ತಲುಪ್ತಾ ಇದೆ. ಜಯಕ್ಕಾಗಿ 14 ಓಟಗಳ ಅವಶ್ಯಕತೆ. ಶಾಮನೂರು ಡೈಮಂಡ್ ಶಿವಗಂಗಾ ಕಪ್ಸ್ ಆಗ್ತಾ ಇದೆ. ಕಿಸಾರ್ ಬಹಳಷ್ಟು ಉತ್ತಮ ರೀತಿಯ ಹೊಡೆತ ಒಂದೊಂದು ಪೂರೈಕೆಯನ್ನು ಮಾಡಿದ್ರು. ಡೀಪ್ ಮಿಡ್ಗಳ ಭಾಗದಲ್ಲಿ 2ನೇ ಓಟವನ್ನು ಕೂಡ ಪೂರೈಕೆ ಮಾಡಿಕೊಳ್ತಾ ಇದ್ದಾನೆ.
ಕಿಜಾರ್ ರಿಯಲ್ ಫೈಟರ್ಸ್ ಇನ್ನಿಂಗ್ಸ್ ಅನ್ನು ಮುಂದುವರಿಸ್ತಾ ಇದ್ದಾನೆ. 19ಕ್ಕೆ ನೋ ಲಾಸ್. ಮತ್ತೆ ಉತ್ತಮ ರೀತಿಯ ಹೊಡೆತ. ಫೈನಲ್ ಭಾಗದಲ್ಲಿ ಒಂದು ಓಟದ ಪೂರೈಕೆಯನ್ನು ಮಾಡಿದ್ರು. ತಂಡದ ಮೊತ್ತ ಕೂಡ 20 ಓಟಗಳನ್ನು ತಲುಪ್ತಾ ಇದೆ. 3ನೇ ಓವರ್ನಲ್ಲಿ ಮಲ್ಲಿಕಾರ್ಜುನ್ ರಾಕ್ನ ಪರವಾಗಿ. ಹರೇ ದಾಂಡಲು ಬಹಳಷ್ಟು ಉತ್ತಮ ರೀತಿಯ ರಿವರ್ಸ್ ಶಾಟ್. ಬಾರಿ ಮತ್ತೆ ಚೆಂಡು ಸೀಮಾರೇಖೆಯನ್ನು ಕ್ರಮಿಸ್ತಾ ಇದೆ. ರಿವರ್ಸ್ ಬೌಂಡ್ರಿ. ನಾಲ್ಕನೇ ಓವರ್ನ ಮೊದಲ ಚೆಂಡಿಗಾಗಿ ರಾಜು. ಕಿಜಾರ್ಗೆ ಸಂದ ಚೆಂಡು ಮಿಡ್ ಆಫ್ ಅತ್ತ ಸಾಗ್ತಾ ಇದೆ. ಓಟಗಳಿಗೆ ಅವಕಾಶವನ್ನು ರಾಜು ಮಾಡಿಕೊಡ್ತಾ ಇಲ್ಲ. 17 ಎಸೆತ 7 ಓಟಗಳ ಅವಶ್ಯಕತೆ. ತನ್ಮದ ಕಿಜಾರ್ ದಾಂಡಲು ಲಾಂಗ್ ಆಫ್ ನಲ್ಲೀಗ ಮತ್ತೆ ಚೆಂಡು ಅವಶ್ಯಕತೆ. ಮತ್ತೆ ರಾಜು ಕಿಜಾರ್ಗೆ ಸಿರುವಂತ ಚೆಂಡು ಲಾಂಗ್ ಆನ್ ನಲ್ಲಿ ವಿಜಯದ ಬೌಂಡರಿಯನ್ನು ಕಿಜಾರ್ ದಾಖಲಿಸಿದ್ದಾನೆ.